ವ್ಯರ್ಥ ಅರ್ಜುನ. ಶಿಖಂಡಿಗೆ ಜನ್ಮ ತಾಳಿರುವುದು ಭೀಷ್ಮನ ಸಾಯುವುದಕ್ಕಾಗಿ. ಯಾರಿದು? ಈ ಬಾಲಕನ ದರ್ಶನದಿಂದ ನನ್ನ ಹೃದಯವು ಕಂಪಿಸುವುದೇಕೆ? ಇವನ ತೀಕ್ಷ್ಣ ದೃಷ್ಟಿಯು ಮಿಂಚಿನ ವಿಸ್ಮೃತಿಯ ಅಂಧಕಾರವನ್ನು ಭೇದಿಸಿ ಬಹುದಿನಗಳ ಹಿಂದಿನ ದುಃಖಮಯ ಘಟನೆಗಳು ನೆನಪಿಗೆ ಬರುತ್ತಿರುವುದೇಕೆ? ಅಂಬೆ, ನನ್ನಿಂದ ಪ್ರತ್ಯಕ್ತಳಾದ ಕಾಶಿರಾಜನ ಮಗಳು ಅಂಬೆ, ಪ್ರಣಯದಲ್ಲಿ ಹತಾಶಳಾಗಿ ಕಣ್ಣೀರಿನ ಕೋಡೆಯಿಂದ ದೇಹವನ್ನು ಸವಿಸಿದ ನಾರಿ ಸಹಜವಾದ ಭಾವವನ್ನು ತಿಳಿಸಿ ಹಿಂಸೆಯ ಚೋದನೆಯಿಂದ ಈ ನಪುಂಸಕ ವೇಷವನ್ನು ಧಾರಣ ಮಾಡಿರುವಳು. ಅಂಬೆ, ಇಂದು ನಿನ್ನ ವೇಷ ಎಷ್ಟೊಂದು ವಿಚಿತ್ರ. ಕೈಯಲ್ಲಿ ಬಾಣ, ಕಣ್ಣಿನಲ್ಲಿ ವಿಷ, ಹೃದಯದಲ್ಲಿ ಈ ಭೀಷ್ಮನನ್ನು ವಧಿಸುವ ಉತ್ಕಟ ಇಚ್ಛೆ. ದೇವವ್ರತ, ಇದು ನಿನ್ನ ಮರಣವಲ್ಲ, ವಿಮೋಚನೆ. ಬ್ರಹ್ಮಚರ್ಯದ ಕಠೋರ ಪ್ರತಿಜ್ಞೆಯಿಂದ ಬದ್ಧವಾದ ನಿನ್ನ ಆತ್ಮವನ್ನು ನಿನ್ನ ದೇಹದಿಂದ ಬೇರೆ ಮಾಡುವನು. ಮಹದೇಶ್ವರ, ನಿನ್ನನ್ನು ವಧಿಸಿ ನಾನು ಸಾಯುವ. ಇದು ನನ್ನ ಮರಣವಲ್ಲ, ಮಹಾಮಿಲನ. ಅಂಬೆ ಅಮರ ಪ್ರೇಮ, ಅಮರ ನಿರ್ಮಾಣ. ಇಷ್ಟೊಂದು ವಂಚನೆಯ ಕೃಷ್ಣದೇವ, ಭೀಷ್ಮನ ಬಾಣಗಳಿಗೆ ಬೆದರಿ ಈ ನಪುಂಸಕನ ಶರಣ ಹೋದೆಯ? ನಿನ್ನ ಅಭಿಸಂಧಿಯು ಫಲಿಸಲು ನನ್ನ ಮರಣವು ಅಗತ್ಯವಾದರೆ ಇದೋ ಅಸ್ತ್ರಗಳನ್ನು ತ್ಯಾಗ ಮಾಡುವುದು. ಸ್ತ್ರೀಯರು ಮತ್ತು ನಪುಂಸಕರ ಜೊತೆ ಈ ಭೀಷ್ಮನು ನಿಲ್ಲುವುದೂ ಇಲ್ಲ. ಸಾರಥಿ, ರಥವನ್ನು ಹಿಂತಿರುಗಿಸು. ಶಿಖಂಡಿ, ಭಯಗ್ರಸ್ತರಾಗಬೇಡ ವತ್ಸ. ಈ ಮಂತ್ರಪೂರಿತವಾದ ಮಹಾಸ್ತ್ರವನ್ನು ತೊಡು ಭೀಷ್ಮನನ್ನು ವಧಿಸು. ಹತನಾದನು. ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರಪೂರಿತವಾದ ದಿವ್ಯಾಸ್ತ್ರ. ವಂಚನೆಯ ಮೇಲೆ ಕೂಟ ಯುದ್ಧದ ಮಹತ್ಪಾಪ. ನಾನು ನಂದೆಯನ್ನು ಸಹಿಸಲಾರೆ ವಾಸುದೇವ. ಅರ್ಜುನ, ಅರ್ಥನು ಭೀಷ್ಮನ ಹತನಾಗಿ ಭೂಮಿಯಲ್ಲಿ ಬೀಳುತ್ತಿರುವನು. ಆ ವೀರಶಕಾಮಣಿಗೆ ನಿನ್ನ ಅಂಬುಗಳನ್ನ ಉಚಿತವಾದ ಸೈನ್ಯದ ನಿರ್ಮಿಸಿ ದೇವರು ತನ್ನ ದೇಹವು ಭೂಮಿಯಲ್ಲಿ ಬೀಳದಿರಲಿ. Krishna, Nana Bandhavi.
ಮಯೂರಿಯನ್ನು ಧಿಕ್ಕರಿಸುವ ನಾಟ್ಯವನ್ನೊಳಗೊಂಡ ಈ ನಿನ್ನ ನಡಿಗೆಯಿಂದ ಹೊರಟ ಕಾಲ್ಗೆಜ್ಜೆಗಳ ಛೇಂಕಾರನಾದವು ವಿಶ್ವವ್ಯಾಪಕವಾಗಿ ಹರಡಿ ನನ್ನನ್ನು ಉನ್ಮತ್ತನನ್ನಾಗಿ ಮಾಡುತ್ತದೆ. ಇದು ಅತಿಶಯೋಕ್ತಿ. ನಿಮ್ಮ ಮನದಲ್ಲಿಯಾದ ನಾನು ಮಯೂರಿಯಂತೆ ನಡೆಯುವುದರಲ್ಲಿ ಆಶ್ಚರ್ಯವೇನಿದೆ? ಭುವಿಯಿಂದ ಧರೆಗಿಳಿದು ಬಂದ ಅಪ್ಸರೆಯೋಪಾದಿಯಲ್ಲಿರುವ ಈ ನಿನ್ನ ಸೌಂದರ್ಯ ಸಂಸ್ಕೃತಿಯ ಪ್ರತಿರೂಪ. ಸಾಕು ಬಿಡಿ, ನಿಮ್ಮ ಮಾತುಗಳನ್ನೇ ಕೇಳಿ ಹೊಟ್ಟೆಯಲ್ಲಿರುವ ಮಗು ನಗುತ್ತಿರುವುದು. ಓಹೋ, ಹಾಗೋ ವಿಷಯ. ಏನು ಕುಮಾರ, ನನ್ನ ಮಾತುಗಳನ್ನೆಲ್ಲ ಕೇಳಿಸಿಕೊಂಡೆಯಾ? ಸಾಕು ಬಿಡಿ, ನನಗೆ ನಾಚಿಕೆ ಆಗುತ್ತೆ. మనము ప్రేమ తాళిదే తనువు ముదవనాలిదే నవవసంతగానలు నీవు నాట్యశీలగా మనము ప్రేమ తాళిదే తనువు ముదవనాలిదే నవవసంతగానలు మనము ప్రేమ తాళిదే తనువు ముదవనాలిదే ನಿನಗೂ ನನಗೂ ಸ್ವಾಗತವೆಂದು ಕೋಗಿಲಮ್ಮ ಕೂಗಿದೆ. ನಿನಗೂ ನನಗೂ ಸ್ವಾಗತವೆಂದು ಕೋಗಿಲಮ್ಮ ಕೂಗಿದೆ. మనము ప్రేమ సాಗಿದೆ తనువు ముదవనాಗಿದೆ ನವವಸಂತ ಗಾನಗಳು ಪ್ರೇಮ ಸಾಗಿದೆ ತನುವು ಮುದವನಾಗಿದೆ. ಸುತ್ತಗುವದಂತ ಹೊತ್ತು ಮತ್ತು ಗಾಳಿ ಬೀಸಿದೆ. ಸುತ್ತಗುವದಂತ ಹೊತ್ತು ಮತ್ತು ಗಾಳಿ ಬೀಸಿದೆ. మనము ప్రేమ తాಳಿದೆ ತನುವು ಮುದವನಾಗಿದೆ. ತಿಳಿಮೋಡವು ಮಲೆಯ ಕೊನೆಯವೇ ಹಂಸದ ಒಲೆ ಆಗಿದೆ. ತಿಳಿಮೋಡವು ಮಲೆಯ ಕೊನೆಯವೇ ಹಂಸದ ಒಲೆ ಆಗಿದೆ. మనము ప్రేమ సాಗಿದೆ తనువు ముదవనాಗಿದೆ నవవసంత గానಗಳು ನೀನು ತನಿತನಿರುವಂತೆ. మనము ప్రేమ సాಗಿದೆ తనువు ముదవనాಗಿದೆ. ಉತ್ತರೆ, ರಣಾಂಗಣಕ್ಕೆ ಹೊರಡಲು ರಣಕಹಳೆಯ ಶಬ್ದವು ಮೊಳಗುತ್ತಿದೆ. ನಾನು ನಿನ್ನ
ಇನ್ನು ಯುದ್ಧಕ್ಕೆ ಹೊರಟೆ. ನೀವು ಯುದ್ಧಕ್ಕೆ ಹೊರಡುವುದಾದ್ರೆ ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಉತ್ತರೆ, ನಾನು ಹೊರಡುತ್ತಿರುವುದು ಕುಸುಮ ಕೋಮಲ ಲತಾ ಕುಂಜ ನಿಬಿಡೀಕೃತ ಶುಕಪಿಕ ಪಕ್ಷಿಗಳೆಂದೊಳಗೊಂಡ ಸುಂದರ ವನಾಂತರ ವಿಹಾರಕ್ಕಲ್ಲ, ಯೋಧರ ದರ್ಪಿತ ವೀರಾವೇಶದಿಂದ ಶವರಾಶಿಗಳೆಂದೊಳಗೊಂಡ ಭಯಂಕರವಾದ ರಣಾಂಗಣಕ್ಕೆ. ಅಂತಹ ಸ್ಥಳವು ನಿನ್ನಂತಹ ಕೋಮಲೆಯರಿಗೆ ತರಬಲ್ಲ. ಉತ್ತರೆ, ನಾನಿನ್ನು ಹೊರಟೆ. ಹತ್ತು ದಿನಗಳ ಘೋರ ಯುದ್ಧದ ನಂತರ ಭೀಷ್ಮನು ಪರಾಜಿತನಾದ. ಇನ್ನು ನಮ್ಮ ವಿಜಯ ಸೂರ್ಯನು ಉದಯಿಸಿದಂತೆಯೇ ಎಂದು ಭಾವಿಸಿದ್ದೆ. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಹೌದು ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣಾಚಾರ್ಯರು ನಿಂತಿರುವುದರಿಂದ ವ್ಯೂಹವನ್ನು ಭೇದಿಸುವುದು ಕಷ್ಟವಾಗುವುದು. ನಿನ್ನೆ ದಿನ ನಾನೂ ಪ್ರಯತ್ನಿಸಿ ಪರಾಜಯಗೊಂಡು ಹಿಂತಿರುಗಿದೆ. ಕೃಷ್ಣಾರ್ಜುನರು ನಮ್ಮಲ್ಲಿದ್ದರೆ ಚೆನ್ನಾಗಿತ್ತು. ಕೃಷ್ಣನು ವ್ಯೂಹವನ್ನು ಭೇದಿಸುವ ಶಕ್ತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಕುರುಕ್ಷೇತ್ರದ ಮತ್ತೊಂದು ಪಾರ್ಶ್ವದಲ್ಲಿ ಸಂಸ್ಥಾಪಕರೊಡನೆ ಯುದ್ಧ ಮಾಡುತ್ತಿರುವರು. ಅವರು ಬರುವುದು ವಿಳಂಬವಾಗಬಹುದು. ಈಗಿದರ ಉಪಾಯವೇನು? ಅಗ್ರಜ, ಏನಾದರೂ ಒಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲದಿದ್ದಲ್ಲಿ ಪರಾಜಯವು ಕಟ್ಟಿಟ್ಟ ಬುದ್ಧಿ. ದೊಡ್ಡಪ್ಪ, ನಿಮ್ಮ ಮುಖಗಳೇಕೆ ಇಷ್ಟೊಂದು ಚಿಂತಾಕ್ರಾಂತವಾಗಿವೆ? ಅಭಿಮನ್ಯು, ಇಂದಿನ ಚಕ್ರವ್ಯೂಹದಲ್ಲಿ ದ್ರೋಣಾಚಾರ್ಯನು ಯುಧಿಷ್ಠಿರನನ್ನು ಸೆರೆ ಹಿಡಿಯುವುದಾಗಿ ಪ್ರತಿಜ್ಞೆ ಮಾಡಿದವನು. ದ್ರೋಣಾಚಾರ್ಯ, ನಿಮ್ಮ ಕೈಯಲ್ಲಿ ಗದೆಯು ನನ್ನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ನನ್ನ ಪೂಜ್ಯ ತಂದೆಯ ರಥದ ಮೇಲೆ ಕಪಿಧ್ವಜವು ಹಾರಾಡುತ್ತಿರುವಾಗ ಆ ದ್ರೋಣಾಚಾರ್ಯರಿಗೆ ಇಷ್ಟು ಅಹಂಕಾರವೇ? ದೊಡ್ಡಪ್ಪ, ಈಗ ನಮಗದು ಒದಗಿರುವ ಆಪತ್ತಾದರೂ ಏನು? ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ಚಕ್ರವ್ಯೂಹದಿಂದ ರಕ್ಷಣದಿಂದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿದೆ. ದೊಡ್ಡಪ್ಪ, ಚಕ್ರವ್ಯೂಹವನ್ನು ಭೇದಿಸುವುದು ನಾನು ತಿಳಿದಿರುವೆನು. ನಾನು ನಿಮ್ಮ ಅನುಮತಿಗೋಸ್ಕರವಾಗಿ ಇಲ್ಲಿಗೆ ಬಂದಿರುವುದು. ನನಗೆ ಅನುಮತಿಯನ್ನು ಕೊಡು. ಭಲೆ ಭಲೆ ಅಭಿಮನ್ಯು, ಭಲೆ. ನಮ್ಮ ವಂಶದ ಗೌರವ ಕುಲ ತಿಲಕನು ನೀನು. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವುದು. ಆದರೆ ಈ ಕೆಲಸವು ನಿನ್ನಿಂದಾಗಲು ಸಾಧ್ಯವಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಆ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಣು ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಮಾತ್ರ ಚಿಕ್ಕದಲ್ಲ. ಛಾತ್ರ ತೇಜದ ಚಿರ ಪ್ರಕಾಶದಿಂದ ಅದು ಜಾಜ್ವಲ ಮಾನವಾಗಿ ಬೆಳಗುತ್ತದೆ. ಸಾಹಸದ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಲಿದೆ. ದೊಡ್ಡಪ್ಪ, ಅದು ತನ್ನ ಮಹತ್ ಕಾರ್ಯದಿಂದ ಕುರುಕ್ಷೇತ್ರವನ್ನು ಬೆಳಗಲು ನನಗೆ ಅನುಕೂಲ ಮಾಡಿರುವುದು. ಇದನ್ನು ಕಂಡು ನನ್ನ ತಂದೆ ವೀರ ಧನುಂಜಯನು ಅಭಿಮಾನದಿಂದ ತಲೆದೂಗಲಿ. ನನ್ನ ತಾಯಿ ವೀರ ಪ್ರಸೂತೆ ಸುಭದ್ರೆಯು ಆನಂದ ಬಾಷ್ಪಗಳನ್ನು ಸುರಿಸಲಿ. ಯೋಗ್ಯಾನುಸಾರವು ದೊರೆತಾಗ ಶತ್ರುಗಳನ್ನು ಸಂಹರಿಸುವುದು ಕ್ಷಾತ್ರ ಧರ್ಮ. ಶತ್ರುಗಳಿಗೆ ಹಂಜಿ ಹಿಡಿದ ಕೈಯಿಂದ ಕಾಯಿಪಲ್ಯಗಳನ್ನು ಕತ್ತರಿಸುವುದಕ್ಕಲ್ಲ. ನಾನೀ ಮೊದಲೇ ಮಾತೃಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಭೇದಿಸುವುದನ್ನು ಶ್ರೀಕೃಷ್ಣ ಮಾವನರಿಂದ ತಿಳಿದಿರುವೆನು. ಅದಕ್ಕೀಗ ನನಗೆ ಅವಕಾಶವು ದೊರೆತಿದೆ. ಈ ಅವಕಾಶದಿಂದ ನನ್ನನ್ನು ವಂಚಿಸಬೇಡಿ. ಆಗ ಜಗತ್ತು ನೋಡಲಿ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ. ಕುಮಾರ ಅಭಿಮನ್ಯು, ನಿನಗೆ ಚಕ್ರದ ವ್ಯೂಹದ ಒಳಗೆ ಹೋಗುವುದು ಗೊತ್ತಾಗಲಿ, ಹೊರಗೆ ಬರುವುದು ಗೊತ್ತಿಲ್ಲ ಕಂದ. ದೊಡ್ಡಪ್ಪ, ಶೂನ್ಯ ಶತ್ರುಗಳನ್ನು ಸಂಹರಿಸುತ್ತಾ ಒಳಹೊಕ್ಕವನಿಗೆ ಶೂನ್ಯ ವ್ಯೂಹದಿಂದ ಹೊರಬರುವುದು ಒಂದು ಮಹತ್ ಕಾರ್ಯವೇ? ಅನುಪಮ ವೀರನೆಂದು ಪೆಸರಾಗಿರ್ಪೆ. ದೊಡ್ಡಪ್ಪ, ಅನುಪಮ ವೀರನೆಂದು ಪೆಸರಾಗಿರ್ಪೆ ಮೂರ್ಛೆಗಂಗಳು. ಅಪ್ರತಿಮ ಶೂರತ್ವದಿಪ್ಪೇದಿಪೆ. ದೊಡ್ಡಪ್ಪ, ಅಪ್ರತಿಮ ಶೂರತ್ವದಿಪ್ಪೇದಿಪೆ ಚಕ್ರವ್ಯೂಹವ ನಿಜದಿ ತಂದೆ. ದೊಡ್ಡಪ್ಪ, ನನಗೆ ಅನುಮತಿಯನ್ನು ಕೊಡು. ಅಗ್ರಜ, ಅಭಿಮನ್ಯುವನ್ನು ನಿರಾಕರಿಸದಿರು. ಈ ವೀರ ಬಾಲಕನ ಉತ್ಸಾಹಾಗ್ನಿಯ ಮೇಲೆ ಜಲಸೇಚನವಾಗದಲ್ಲಿ
ನಾನು ಸೈನ್ಯವನ್ನೆಲ್ಲ ಕಟ್ಟಿಕೊಂಡು ಅಭಿಮನ್ಯುವನಿಗೆ ಬೆಂಗಾವಲಾಗಿ ಹೋಗುವೆನು. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿದೊಡನೆ ಆ ಕೌರವ ಸೈನ್ಯವನ್ನು ಹಿಂದಿನಿಂದ ಹಿಂಸಿಸಿ ಸಾಯಿಕೊಳ್ಳುವೆನು. ಅಪರೂಪಕ್ಕಾಗಿ ಬಂದ ಈ ಸದಾವಕಾಶವನ್ನು ನಿರಾಕರಿಸಬೇಡ ಅಗ್ರಜ. ಪ್ರಿಯ ಸಹೋದರ ಭೀಮಸೇನ, ನಿಮ್ಮ ಇಷ್ಟದಂತೆ ಆಗಲಿ. ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡು. ಯುದ್ಧರಂಗದಲ್ಲಿ ಒಂದು ಕ್ಷಣವೂ ಇವನನ್ನು ನೀನು ಬಿಟ್ಟಿರಲಾರು. ಧನುಂಜಯನ ಪ್ರಾಣ ಪದಕವು ಅಚ್ಚಳಿಕೆಯದೆ ಪುನಃ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂತಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಲಿ. ನಿನ್ನ ಆಶೀರ್ವಾದವು ನನಗೆ ವಜ್ರ ಕವಚವಾಗಿರುವ ಇಂದು ನಾನೇ ಕಂಜಲಿ ದೊಡ್ಡಪ್ಪ. ಜೈ ಕೃಷ್ಣ ಮುರಾರಿ, ಜೈ ಕೃಷ್ಣ ಮುರಾರಿ. ನಾನು ಈ ದಿನ ಯುದ್ಧ ಕ್ಷೇತ್ರದಲ್ಲಿ ಒಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿದೆ. ನಿನ್ನ ಪ್ರೇಮದ ಅರವಗಿಣಿಯನ್ನು ಆಲಿಸಲು ನನಗೆ ಸಮಯವಿಲ್ಲ. ದ್ರೋಣಾಚಾರ್ಯ ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದಕ್ಕಾಗಿ ದೊಡ್ಡಪ್ಪನವರಿಂದ ಅನುಮತಿ ಪಡೆದು ಬಂದಿರುವ ಉತ್ತರೆ, ನೀನು ಸಂತೋಷ ಚಿತ್ತಳಾಗಿ ನನ್ನನ್ನು ರಣಾಂಗಣಕ್ಕೆ ಕಳಿಸಿಕೊಡಬಲ್ಲೆಯ? ನೀನು ನನ್ನನ್ನು ರಣಾಂಗಣಕ್ಕೆ ಕಳಿಸಲು ಸ್ವಲ್ಪವೂ ದುಃಖಿಸುವುದಿಲ್ಲ ತಾನೇ? ದುಃಖಿಸುವುದಿಲ್ಲ, ಅಥವಾ ಪ್ರಚನ್ನ ದಾನದಿಂದ ಮನಸ್ಸಿನ ದುಃಖವನ್ನ ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನ ಸೂಚಿಸುತ್ತಾ ಪತಿಯನ್ನ ಬೀಳ್ಕೊಳ್ಳಲಾರದ ಪತ್ನಿಯು ವೀರ ಪತ್ನಿ ಎನಿಸಿಕೊಳ್ಳಬಲ್ಲಳೆ. ಹೋಗಿ, ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನ ಪಾಲನೆ ಮಾಡು. ಈ ಉತ್ತರೆಯು ತನ್ನ ಭಾಗದ ಧರ್ಮವನ್ನ ಸಾಹಸವದನಿಯಾಗಿ ನೆರವೇರಿಸುತ್ತೆ. ನಾನು ನೋಡುತ್ತಿರುವುದಿರೇನನ್ನು ಸ್ವರ್ಣ ಪುತ್ಥಳಿಯಲ್ಲಿ ಶಿರೀಷದ ಮಾರ್ಗವು, ಸಂಪಿಗೆಯ ಹೊಂದದಲ್ಲಿ ಮಲ್ಲಿಗೆಯ ಮಾಧುರಿ, ಇಹಲೋಕದ ಸಂಸಾರದ ದುಃಖದಲ್ಲಿಯೂ ಸಹ ಸ್ವರ್ಗದ ಆನಂದ ಕೇಳಿ. ನೀನು ಕ್ಷತ್ರಿಯ ರತ್ನನು. ಯುದ್ಧವು ನಿನ್ನ ಗೌರವ ಸಂಪತ್ತು. ನಿನಗಾವ ಗೌರವವೂ ಇಲ್ಲವೇ? ಅದೆಷ್ಟೋ ಜನ ಸ್ತ್ರೀಯರು, ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದೊಳಗಿನ ದುಃಖವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೂ ಸುರಿಸದೆ ತಮ್ಮ ಪತಿ ಪುತ್ರರನ್ನು ಬೀಳ್ಕೊಂಡಿರುವಾಗ ಅವರಿಗಾವ ಗೌರವವೂ ಇಲ್ಲವೇ? ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನ ಸಾಹಸದ ವರ್ಣನೆಯನ್ನ ಕೇಳಿ ಸಂತೋಷ ಪಡೆದ ಮಡದಿ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನ ಕೇಳಿ ಹರ್ಷ ಪಡೆದ ಮಾತೆ ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ. ಹಾಗಾದರೆ ನಾನು ಈ ಮಹಾ ಸಂಗ್ರಾಮದಲ್ಲಿ ಪ್ರಾಣ ತ್ಯಾಗ ಮಾಡಿದರೆ ನೀನು ದುಃಖಿಸುವುದಿಲ್ಲ ತಾನೇ? ಆಗುವುದಿಲ್ಲ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರೂ ನನ್ನ ಕೈಯಾರೆ ಕಣ್ಣುಗಳನ್ನ ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆ. ಈ ಮೋಹದ ನುಡಿಗಳಿಂದ ಭೂಷಿತನಾಗಿ ನಾನು ಯುದ್ಧದಲ್ಲಿ ಬೆಳಗುವೆನು. ಇನ್ನು ನನಗೆ ಅಪಜಯವಿಲ್ಲ. ಕುರುಕ್ಷೇತ್ರದ ಯುದ್ಧದಲ್ಲಿ ನಿನ್ನಂತಹ ವೀರ ಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ. ಆಗಲಿ ತಾಯಿ, ನಿನ್ನ ಆಶೀರ್ವಾದವು ನನಗೆ ಸದಾ ರಕ್ಷಾ ಕವಚವಾಗಿದೆ. ನನ್ನನ್ನು ಆಶೀರ್ವದಿಸು ತಾಯಿ. ಕುಮಾರ, ಈ ದಿನ ನೀನು ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದಂತೆ ಅದು ನಿಜವೇ? ಹೌದು ತಾಯಿ. ಇದರಿಂದಾಗಿ ನನ್ನ ಮಾತೆಯು ವೀರಳು ಎಂಬ ಜಗತ್ತಿಗೆ ತೋರಿಸಿಕೊಡುವೆನು. ದ್ರೋಣಾಚಾರ್ಯರು ನನ್ನ ಅಸಮ ಸಾಹಸವನ್ನು ಕಂಡು ಸ್ತಂಭಿತರಾಗುವರು. ನನ್ನನ್ನು ಆಶೀರ್ವದಿಸು ತಾಯಿ. ಜಯಶಾಲಿಯಾಗುವ
ನನ್ನ ಪ್ರತಿಶೋಧದ ದಾವಾಗ್ನಿಯು ಹತ್ತಿ ಹೊರಿಯಲು ಆರಂಭಿಸುವುದು. ದುರ್ಯೋಧನನು ಪುತ್ರ ಶೋಕದಿಂದ ಹಂಬಲಿಸುವುದು. ಪರಮಾನಂದ, ಈ ಶಕುನಿಗೀಗ ಪರಮಾನಂದ. ಆದರೆ ಈ ಪರಾಜಯದಿಂದ ಹತಾಶನಾದ ಕೌರವನು ಒಂದು ವೇಳೆ ಪಾಂಡವರೊಡನೆ ಸಂಧಿ ಗಳಿಸಿದರೆ, ಪಾಂಡವರು ಅದಕ್ಕೆ ಒಪ್ಪಿದರೆ, ಇಲ್ಲ ಇಲ್ಲ, ಹಾಗೆಂದಿಗೂ ಆಗಕೂಡದು. ಈ ಶಕುನಿಯ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ. ಇದಕ್ಕೊಂದು ತಂತ್ರವನ್ನು ಹೂಡುವೆನು. ಈ ಆರ್ಯಾವರ್ತದಲ್ಲಿ ಇದುವರೆಗೂ ಯಾರು ಕಂಡು ಕೇಳರಿಯದ ದುಸ್ಸಹ ಅತ್ಯಾಚಾರವೊಂದು ಇಂದಿನ ಕುರುಕ್ಷೇತ್ರದಲ್ಲಿ ನಡೆಯುವಂತೆ ಮಾಡುವೆನು. ಆ ನೆನಪಿನಿಂದ ದಗ್ಧರಾದ ಪಾಂಡವರು ಇಡೀ ಪೃಥ್ವಿಯ ಸಲುವಾಗಿಯೂ ಸಂಧಿಗೊಡಂಬಡಲಾರರು. ಕ್ಷಮಿಸುವ ಅಭಿಮನ್ಯು, ಇಂದು ನಡೆಯುವ ಅಧರ್ಮ ಯುದ್ಧದಲ್ಲಿ ನಿನ್ನ ಮರಣವು ಅಗತ್ಯ. ಏಕೆಂದರೆ ಇಡೀ ಕುರುಕುಲವನ್ನು ನಾಶ ಮಾಡುವ ದುಸ್ಸಹ ದ್ವೇಷಾಗ್ನಿಯ ಅರ್ಜುನನ ಹೃದಯದಲ್ಲಿ ಪ್ರಜ್ವಲಿಸುವಂತೆ ಮಾಡಲು ನಿನ್ನ ಮರಣವು ಅಗತ್ಯ. ನಿನ್ನ ಮರಣವು ಅಗತ್ಯ. ಪುತ್ರನು ಹತನಾದ ಶಕುನಿ ಕುಮಾರ ಲಕ್ಷ್ಮಣನು ನಮ್ಮನ್ನು ತ್ಯಜಿಸಿದನು. ಹತನಾದನು. ನಡೆಯಿರಿ, ಇನ್ನು ಅಭಿಮನ್ಯುವನ್ನು ಹತ ಮಾಡೋಣ. ಮಹಾದೇವನ ವರಪ್ರಸಾದದಿಂದ ಯುಧಿಷ್ಠಿರ, ಭೀಮ, ನಕುಲ ಸಹದೇವಾದಿ ಮಹಾರಥಿಕರನ್ನು ತಡೆಗಟ್ಟಿದ್ದಾಯಿತು. ಇನ್ನು ಆ ಅಲ್ಪ ಅಭಿಮನ್ಯುವಿನೊಡನೆ ಪರಾಜಯವನ್ನೊಂದಬೇಕಾಯಿತು. ದ್ರೋಣನ ನೇತೃತ್ವದಲ್ಲಿ ನಾವೇಳು ಜನರು 7 ಬಾರಿ ಅವನ ಮೇಲೆ ಆಕ್ರಮಣ ಮಾಡಿದೆವು.
ಸಾರಿ ನಮ್ಮಿಬ್ಬರನ್ನೊಬ್ಬರು ಯಾರಾದರೂ ಮೃತರಾಗಲೇಬೇಕು. ಧರ್ಮದಿಂದ ಹೆಬ್ಬಾಗಿರಲ್ಲಿ ನಿಂತಿರುವ ಸಂದೇವ ಬನ್ನಿ ಭಾಷಂಡರೇ. ಬಾಹುಬಲದಲ್ಲಿ ವಿಶ್ವಾಸವಿದ್ದವನಿಗೆ ಆಯುಧಗಳ ತುತ್ತು ರೊಟ್ಟಿಗಾಗಿ ದುರ್ಯೋಧನನ ಎಂಜಲಿಗೆ ಕೈಯೊಡ್ಡಿದ ನಿಮ್ಮಲ್ಲಿ ಪೌರುಷವಿದೆಯೇ? ಪೌರುಷಹೀನರಾದ ನಿಮಗೆ ಧರ್ಮ ಅಧರ್ಮಗಳ ವಿಚಾರಣೆ ಎಲ್ಲಿಂದ ಬರಬೇಕು? ನನ್ನ ರಥವು ಭಂಗವಾಗಿ ಬಿಲ್ಲು ಮುರಿದು ಬತ್ತಳಿಕೆಯು ಬರಿದಾಯಿತು. ಇಂತಹ ನಿಶಸ್ತ್ರ ನಿರಾಯುಧನಾದ ನನ್ನನ್ನು ಅಧಿರಥ ಮಹಾರಥರಾದ ನೀವೆಲ್ಲರೂ ಏಕಕಾಲದಲ್ಲಿ ಎದುರುಗೊಳ್ಳುವುದಿಲ್ಲ. ಧರ್ಮ ನೀತಿಗಳಿಗೆ ತಿಲಾಂಜಲಿಯನ್ನಿಟ್ಟು ಏಕಕಾಲದಲ್ಲಿ ಧರ್ಮ ಅಧರ್ಮದ ಯುದ್ಧವನ್ನು ಮಾಡುತ್ತಿರೋರು. ಧಿಕ್ಕಾರವಿರಲಿ ನಿಮ್ಮ ವೀರತ್ವಕ್ಕೆ, ಧಿಕ್ಕಾರವಿರಲಿ ನಿಮ್ಮ ವೀರತ್ವ. ಮಹಾದೇವ, ದುಶ್ಶಾಸನ ಗಾಂಧಾರಿ ದೇವಿಯ ಪವಿತ್ರ ರಕ್ತದಲ್ಲಿ ಇಂತಹ ಕೊಳಚೆ ನೀರು. ದಾನವೀರ ಶೂರ ಅಂಗರಾಜ ಕರ್ಣ, ನನಗೊಂದು ಕತ್ತಿಯನ್ನು ದಾನ ಮಾಡುವೀರ? ನನ್ನನ್ನು ಎದುರಿಸು. ಗಾಂಧಾರೇಶ್ವರ, ಇಷ್ಟೆಲ್ಲ ಅನರ್ಥಕ್ಕೂ ಕುರುಕುಲ ಸಮೂಲ ನಾಶನಕ್ಕೂ ನೀನೇ ಕಾರಣ. ನಿನ್ನಲ್ಲಿ ಗಾಂಧಾರಿ ದೇವಿಯ ಪವಿತ್ರ ರಕ್ತವು ಹರಿಯುತ್ತಿದ್ದಲ್ಲಿ ನನ್ನ ಎದುರಿನಲ್ಲಿ ಬಾ. ಕತ್ತರಿಸಿ ಚಂದ್ರವಂಶದ ಕೀರ್ತಿ ಪತಾಕೆಯನ್ನು ಹಿಡಿದಿರ್ತವೆ. ಕುಮಾರನ ಹೇಳಿಯಾಗಿ ಮಾಡಿದ ಅಧರ್ಮ ಯುದ್ಧದಲ್ಲಿ ಈ ಹೇಳಿಗಳ ಮಧ್ಯೆ ಸಾಯಿತು. ಕೃಷ್ಣ, ನನ್ನನ್ನು ಕ್ಷಮಿಸು ಕೃಷ್ಣ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು ಕೃಷ್ಣ. ಭಲೆ ಕುಮಾರ ಭಲೆ. ವೀರ ಅಭಿಮನ್ಯು ತಂದೆಗೆ ತಕ್ಕ ಮಗ. ದುರ್ಯೋಧನನ ಅನ್ನದ ಋಣಕ್ಕಾಗಿ ನನ್ನ ಕರುಳಿನ ಕುಡಿಯನ್ನು ನಾನೇ ಕತ್ತರಿಸಬೇಕಾಯಿತು. ಹೇ ವಿಧಾತನೇ, ಎಂತ ಚೋಚಿತ ಕೃತ್ಯವನ್ನು ಮಾಡಿಸಿದೆ ನನ್ನಲ್ಲಿ. ಅಯ್ಯೋ ಅಯ್ಯೋ ಅಭಿಮನ್ಯು, ಧನ್ಯ, ನೀನೇ ಧನ್ಯ. ನೀನು ಸತ್ತದರಲ್ಲಿ ಪರಿಶ್ರಮವು ವಿಫಲವಾಯಿತು. ನನ್ನ ಬುದ್ಧಿ ಕೌಶಲದಿಂದ ದುರ್ಯೋಧನನ ಒಬ್ಬೊಬ್ಬ ಬಂಧು ಮಿತ್ರರು ಹತರಾಗಿ ಹೋದರು. ಆದರೂ ಅವರ ಕಣ್ಣಿನಿಂದ ಒಂದು ತೊಟ್ಟು ನೀರು ಬರಲಿಲ್ಲ. ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ಹಸ್ತಿನಾವಧಿಯ ರಕ್ತ ಖಚಿತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿದರು. ಆದರೆ ದುರ್ಯೋಧನನು ಆ ಕಡೆ ದೃಷ್ಟಿಯೂ ಹರಿಸಲಿಲ್ಲ. ಅವನ ರೋಮ ರೋಮಗಳಲ್ಲಿ ಕೋಟಿ ಸಿಡಿಲಿನ ಆಘಾತವನ್ನುಂಟು ಮಾಡಿದ. ಆದರೂ ಅವನು ಚಲಿಸಲಿಲ್ಲ.
ಎಂತಹ ಅಭಿಮಾನಶಾಲಿ ವೀರ ಪುರುಷನಿವನು. ಅವನ ಅಧಪ್ಪತನಕ್ಕಾಗಿ ನಾನು ಮಾಡಿದ ಒಂದೊಂದು ಕೂಟತಂತ್ರಗಳು ಅವನ ಮಹತ್ವದ ಗುಣಗಳನ್ನು ಪ್ರಕಾಶಮಾನಕ್ಕೆ ತರುತ್ತಿರುವವು. ಇನ್ನೊಂದು ಸಲ ಪ್ರಯತ್ನಿಸಿ ನೋಡುವೆ. ಅವನ ಸ್ವಾಭಿಮಾನವನ್ನು ನಾಶ ಮಾಡಿ ಪಾಂಡವರ ಪದ ತಲದಲ್ಲಿ ತಲೆಬಾಗುವಂತೆ ಮಾಡು. ಇಗೋ ಅವನೇ ಬಂದ. ಇನ್ನೊಮ್ಮೆ ಪ್ರಯತ್ನಿಸಿ ನೋಡುವೆನು. ಏಕೆ ಶಕುನಿ ಸುಮ್ಮನಿರುವಿ? ಇಂದು ಯುದ್ಧದ ಕೊನೆ ದಿನ, ನಿರಾಶರಾಗಬೇಡ. ದುರ್ಯೋಧನ, ಇನ್ನಾದರೂ ಈ ಯುದ್ಧವನ್ನು ಸಾಕು ಮಾಡು. ಸಾಕು ಮಾಡು ಶಕುನಿ, ನೀನೇ ಹೀಗೆ ಹೇಳುವುದೇ? ಹೌದು, ನಾನೇ ಹೇಳುತ್ತಿರುವ. ಸರ್ವರ ವಿರುದ್ಧವಾಗಿ ನಿನ್ನ ಹೃದಯದಲ್ಲಿ ಯುದ್ಧದ ವಿಷ ಬೀಜವನ್ನು ನೆಟ್ಟಿರು. ಅದಕ್ಕಾಗಿ ಈಗ ದುಃಖಿಸುತ್ತಿರುವ ದುರ್ಯೋಧನ, ಈ ಯುದ್ಧವನ್ನು ಸಾಕು ಮಾಡು. ಈ ಯುದ್ಧಕ್ಕೆ ನೀನು ಕಾರಣ ಅಲ್ಲ. ರಾಜ್ಯವು ವೀರರ ಸಂಪತ್ತು. ಪಾಂಡವರ ರಾಜ್ಯ ಲೋಭದಿಂದ ಈ ಯುದ್ಧವು ಪ್ರಾರಂಭವಾಯಿತು. ಸ್ವತಃ ನಾನು ಅದನ್ನು ಪ್ರತಿಷ್ಠಾಪಿಸಿದೆ. ನೀನಿಲ್ಲದಿದ್ದ ಪಕ್ಷದಲ್ಲಿ ಅರಿಗಿನ ಮನೆ ಪ್ರಕರಣ ನಿಲ್ಲಬಹುದಾಗಿತ್ತು. ಕಬ್ಬಣ ದೂತಕ್ಕೆ ಎಡೆ ಇರುತ್ತಿರಲಿಲ್ಲ. ರಾಜ್ಯಸಭೆಯಲ್ಲಿ ಪಾಂಚಾಲಿಯ ಅಪಮಾನವಾಗುತ್ತಿರಲಿಲ್ಲ. ಆದ್ರೆ ಯುದ್ಧ ಮಾತ್ರ ಖಂಡಿತವಾಗಿ ನಡೆಯುತ್ತಿತ್ತು. ಈಗ ಮಾತುಗಳೇಕೆ ದುರ್ಯೋಧನ? ಯುದ್ಧವನ್ನು ಇನ್ನಾದರೂ ಸಾಕು ಮಾಡು. ನಿನ್ನ 100 ಜನ ಸಹೋದರ ನಿರಾಹಾರದಿಂದ ಕೊಂದ ನನಗೆ ನೀನು ಹಿತೈಷಿ ಆಗಲು ಸಾಧ್ಯವೇ? ದುರ್ಯೋಧನ, ನಾನು ನಿನ್ನ ಹಿತೈಷಿ. ಯುದ್ಧವನ್ನು ಸಾಕು ಮಾಡು. ಹೆಜ್ಜೆ ಹೆಜ್ಜೆಗೂ ನೀನು ನರಕದ ಹಾದಿಗೆ ತಳ್ಳಿರುವುದು ತಿಳಿದು ನಿನ್ನನ್ನು ಪ್ರಿಯ ಬಂಧುವೆಂದು ಆನಂದದಿಂದ ಆಲಂಕಿಸಿದೆ. ನಿನ್ನ ಕೂಟ ತಂತ್ರಗಳಿಗೆ ಹೆದರಿಲ್ಲ. ಇದಕ್ಕೆ ಕಾರಣ ಗೊತ್ತೇ ಶಕುನಿ? ನೀನೊಬ್ಬ ತುಚ್ಛ, ವಂಚಕ, ಕ್ಷುದ್ರಜೀವಿ, ನಿರ್ಲಕ್ಷ್ಯ ಮಾಡಿದನಷ್ಟೇ. ಈಗ ಮಾತುಗಳೇಕೆ ದುರ್ಯೋಧನ? ಆಗಿ ಹೋದ ಕಾರ್ಯಗಳನ್ನು ಚಿಂತಿಸಿ ಫಲವಿಲ್ಲ. ನೀನು ಯುದ್ಧವನ್ನು ಸಾಕು ಮಾಡಿ ಆ ಪಾಂಡವರಲ್ಲಿ ಕ್ಷಮೆಯನ್ನು ಬೇಡು. ಅವರು ನಿನಗೆ ರಾಜ್ಯವನ್ನು ಕೊಡುವರು. ಏಕೆ? ಗುರು ಹತ್ಯೆಯನ್ನು ನೋಡಿದ್ದಾಯ್ತು. ಪುತ್ರರು ಸಹೋದರರು ಒಬ್ಬೊಬ್ಬರಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಹತರಾದರು. ಇನ್ನು ನಿನ್ನ ಪ್ರತಿಹಿಂಸೆ ಜ್ವಾಲವಾಗಲಿಲ್ಲವೇ ಮಾವ? ಅದ್ಯಾವ ಹೊಸ ತಂತ್ರವನ್ನು ಹೂಡಲಿರುವೆ? ಈ ದುರ್ಯೋಧನ ಸ್ಥಿರ ಲಕ್ಷ್ಯವು ಲಕ್ಷಣ ಶಕುನಗಳ ಕೂಟ ತಂತ್ರವನ್ನು ಪರಾಜಿತ ಮಾಡಿ ಸ್ವರ್ಗದ ಹಾದಿಯನ್ನು ಹಿಡಿಯಬಲ್ಲದು. ಪಾಂಡವರ ಪದತಲದಲ್ಲಿ ನನ್ನ ಮತಸ್ಥಕನ್ನು ನೋಡಲು ಇಚ್ಛಿಸುವಲ್ಲ ಮಾವ. ಹೋಗು, ಶತ್ರು ಪಕ್ಷವನ್ನು ಸೇರು. ಈ ದುರ್ಯೋಧನ ಧ್ವಂಸವನ್ನು ನೋಡಿ ಚಕಿತರವಾಗಿ ಮಿತ್ರರಂತೆ ನನ್ನ ಸಂಗಡ ಜೀವನ ಚರ್ಮದಿಂದ ಶತ್ರುಗಳು ದೇಹವನ್ನು ಸ್ಪಂದಿಸುವುದು ನೋಡುವಂತೆ. ಎಂತಹ ಅಪಮಾನ! ಇದುವರೆಗೂ ಯಾರು ನನ್ನ ಇಷ್ಟೊಂದು ತುಚ್ಛವಾಗಿ ಕಂಡಿರಲಿಲ್ಲ. ದುರ್ಯೋಧನ, ಬೇಡ ಬೇಡ, ಹೋಗು ವೀರ, ಹೋಗು. ಚಿಕ್ಕಂದಿನಿಂದಲೂ ಪ್ರತಿಹಿಂಸೆಯಲ್ಲಿ ಮಗ್ನವಾಗಿದ್ದ ನನ್ನ ಹೃದಯವು ಪ್ರೀತಿ ಮಮತೆಗಳನ್ನು ಕಂಡರಿಯದು. ಈಗ ಜೀವನದ ಕೊನೆಗಾಲದಲ್ಲಿ ನಾನು ನಿನ್ನ ಮಿತ್ರನೆನಿಸುವೆನು. ಹೋಗು ವೀರ, ಹೋಗು. ನೂತನ ಪೌರುಷದಿಂದ ಉತ್ತೇಜಿತನಾಗಿ ಯುದ್ಧವನ್ನು ಮಾಡಿ ವೀರ ಸ್ವರ್ಗವನ್ನು ಪಡೆ. ನಾನು ನಿನ್ನನ್ನು ಹಿಂಬಾಲಿಸುವೆನು. ಏಕೆಂದರೆ ಈ ಶಕುನಿಗೆ ಈಗ ಮರಣದ ಹೊರತು ಮತ್ತೇನು ಉಳಿದಿಲ್ಲ. ಈ ಶಕುನಿಗೆ ಈಗ ಮರಣದ ಹೊರತು ಮತ್ತೇನು ಉಳಿದಿಲ್ಲ. ಪುತ್ರ
ಅಭಿಮನ್ಯು ಅರ್ಜುನ ಬಂದ. ಕೌರವರ ಅಧರ್ಮ ಯುದ್ಧದಲ್ಲಿ ನನ್ನ ಪುತ್ರನನ್ನು ಸಾಯಿಸಿದ್ದರು. ಸೈಂಧವನನ್ನು ಈ ಸೂರ್ಯಾಸ್ತ ಆಗುವುದರೊಳಗಾಗಿ ಅವನ ರುಂಡವನ್ನು ಕಡಿಯುವೆ. ಹರನ ದುರ್ಗದಲ್ಲಿರಲಿ ಸಾಗರದಿ ಮುಳುಗಲಿ, ಬ್ರಹ್ಮನ ಕನಕ ಮಂಡಲದೋಳುಗಲಿ, ರವಿಯ ಮೊರೆ ಹೋಗಲಿ. ನಾಳೆ ಪಡುವಣ ತರುಣ ತೊಲಗದ ಮುನ್ನ ಕೊಲ್ಲುವೆ ವೈರಿ ಸೈಂಧವನ. ನಷ್ಟವಾಯಿತು. ಕರ್ಣನ ದೊಡ್ಡ ನಾಗಾಸ್ತ್ರ ಭೀಷಣ ಧೂಮಕೇತುವಂತೆ ಅಂತರಿಕ್ಷವನ್ನು ಭೇದಿಸಿಕೊಂಡು ತೀವ್ರ ವೇಗದಿಂದ ನಿನ್ನ ಮಸ್ತಕದ ಗುರಿ ಹಿಡಿದು ಬರುತ್ತಿರುವ ಪ್ರಿಯ ಬಂಧು ಪರಾಣಸಕ, ನಿನ್ನನ್ನು ಯಾವ ಉಪಾಯದಿಂದ ನಾನು ರಕ್ಷಿಸಿದೆ? ಉಪಾಯ ನಿರುಪಾಯ ನಾನಿಲ್ಲ. ಈ ಪೃಥ್ವ ವಕ್ಷವನ್ನು ಭೇದಿಸಿ ನಿನ್ನ ರಥವನ್ನು ಗರ್ಭದಲ್ಲಿ ಬಚ್ಚಿಡುವುದು. ತಲೆಯನ್ನು ತಗ್ಗಿಸಿ ಮಾತ್ರ ವಾಸುದೇವ, ಧೈರ್ಯವನ್ನು ತಾಳು ಅರ್ಜುನ, ಭಯಕಷ್ಟವಾಗಬೇಡ. ವಾಸುದೇವ, ಇಂದ್ರನ ವಜ್ರವು, ಕುಬೇರನ ಕಲಿತವು, ವರುಣನ ಪಾಶವು ಯಾವ ಕಿರೀಟಿಯನ್ನು ಸ್ಪರ್ಶಿಸಲು ಸಾಧ್ಯವಾಗಲಿಲ್ಲವೋ ಅಂತಹ ಕಿರೀಟವನ್ನು ಈ ಕರ್ಣನ ಒಂದು ಅಲ್ಪ ಬಾಣದಿಂದ ನೆಲಕ್ಕುರುಳಿ ಹೋದ. ಈ ಕರ್ಣನಾರು? ಅರ್ಜುನ, ವಿಷಮವೀರನು ಶಾಂತೇಜನು ಸಮರಶೂರನು ಸೂತಪುತ್ರನು ಪ್ರಳಯ ಪ್ರಚನ್ಯ ಸರಳ ಸಫಳಕ್ಕೆ, ಪ್ರಳಯ ಪ್ರಚನ್ಯ ಸರಳ ಸಫಳಕ್ಕೆ ಸೇನೆ ಚದುರಿ ಒದರಿ ಸತತ ಸಮಚೂರನ ಅರ್ಜುನ, ಸಂಜೀವನ ಪರ್ವತವನ್ನು ಕಿತ್ತನ್ನ ಮಹಾಕಾಯ ಮಾರುತಿ ಭಾರವನ್ನು ಸಾಮಾನ್ಯವಾಗಿದೆ. ಚತುರ್ದಶ ಭುವನಗಳನ್ನು ನಮ್ಮ ಉದರದಲ್ಲಿ ರಕ್ಷಿಸುವುದು ಅಲ್ಪವೇ? ಪರಮೇಶ್ವರನಿಂದ ಪಡೆದ ಪಾಶುಪಶಾಸ್ತ್ರ, ಕಾಂಡೀವಿ ಇವುಗಳ ಭಾರವೂ ಅಲ್ಪವೇ? ಇಷ್ಟೊಂದು ಭಾರವನ್ನು ಹೊತ್ತ ಈ ರಥವನ್ನು ದೇವದಾನವರಿಂದ ಅಲುಗಾಡಿಸಲು ಸಾಧ್ಯವಿಲ್ಲದಾಗ ಕರ್ಣನು ತನ್ನ ಶಸ್ತ್ರಾಸ್ತ್ರ ಕೌಶಲ್ಯದಿಂದ ಈ ರಥವನ್ನು 2 ಅಡಿ ಹಿಂದಕ್ಕೆ ಸರಿಸಿದರೆಂದರೆ ಅವನ ಸಮಸ್ತ ಬಲ ಪರಾಕ್ರಮವನ್ನು ನಾನಲ್ಲ, ತಿರುಗುವುದೆಂದಿರುವ ಸಮಸ್ತ ದೇವದಾನವ ಗರ್ವ ಗಂಡವರ ಕಿನ್ನರ ಕಿಂಪುರುಷರೆಲ್ಲ ಉಳಿದಷ್ಟೇ ಅಲ್ಲ, ಜಯಂಕಾರ ಮಾಡತಕ್ಕದ್ದು. ಹಾಗೇನಾದರೂ ನಾವು ಸಾಮಾನ್ಯವೇ ಆಗಿದ್ದರೆ ಈ ರಥದೊಂದಿಗೆ ನಾವು ಗಿರ್ರ ತಿರುಗಿ ಸಪ್ತ ಸಾಗರ ಅರ್ಜುನ, ಈಗಲಾದರೂ ತಿಳಿಸಿ ಕರ್ಣನ ಯಾರೆಂಬುದು? ವ್ಯರ್ಥವಾಯಿತು. ಮರಣಕ್ಕೆ ಸಿದ್ಧನಾಗು ಕರ್ಣ, ನಿನ್ನ ಸಮಯವು ಒದಗಿರುವುದು. ಕ್ಷತ್ರಿಯನು ನೀನು, ಆದರೆ ಸಾಮಾನ್ಯ ಮನುಷ್ಯನಂತೆ ನಿರಸ್ತನಾಗಿ ನಿಶ್ಚೇಷಿತನಾಗಿ ರಣಭೂಮಿಯಲ್ಲಿ ಮಡಿವೆ. ಇದು ಬ್ರಾಹ್ಮಣನ ಅಭಿಶಾಪ, ಬ್ರಾಹ್ಮಣನ ಅಭಿಶಾಪ. ಬ್ರಾಹ್ಮಣನ ಶಾಪದಿಂದ ಕ್ಷತ್ರಿಯನ ತೇಜಸ್ಸು
ನಷ್ಟವಾಗುವುದು. ಇದೇನಿದು? ಭೂಮಿಯು ನಡುಗುತ್ತಿರುವುದು, ಕುಸಿಯುತ್ತಿರುವುದು. ಇದ್ದಕ್ಕಿದ್ದಗೆ ರಥದ ಚಕ್ರವು ಭೂಮಿಯಲ್ಲಿ ಲೀನವಾಗುತ್ತದೆ. ಈ ಕರ್ಣನ ಬಾಹುಬಲಗಳಿಂದ ಒಂದು ಅಲ್ಪ ರಥದ ಗಾಲಿಯನ್ನು ಮೇಲಕ್ಕೆತ್ತಕ್ಕಾಗುತ್ತದೆ. ಓಹೋ, ವಿಧಿಯು ಬೆನ್ನ ಹತ್ತಿ ನನ್ನ ಮರಣಕ್ಕಾಗಿ ಕಾಯ್ದಿರುವುದೆಂದು ಕಾಣುತ್ತಿದೆ. ಮಾತೆ ವಸುಂಧರೆ, ಕರ್ಣನು ಎಲ್ಲಿ ತನ್ನ ಬಾಹುಗಳಿಂದ ಉದ್ಧಾರವಾಗುವನೆಂದು ನೀನು ನಿನ್ನ ಗರ್ಭದಲ್ಲಿ ನನ್ನ ರಥದ ಚಕ್ರವನ್ನು ಧರಿಸಿಕೊಂಡಿರುವ. ಬಿಡು ತಾಯಿ, ಇದೊಂದು ಸಾರಿ ನನ್ನ ರಥದ ಗಾಲಿಯನ್ನು ಬಿಟ್ಟು ಬಿಡು. ಮಾತೆ, ಅಮ್ಮ, ಭೂತಾಯಿ, ನಿನಗೂ ಇಷ್ಟೊಂದು ಸ್ವಾರ್ಥವೇ? ನಿನಗೂ ನನ್ನ ಮೇಲೆ ಇಷ್ಟೊಂದು ದ್ವೇಷವೇ? ಕರ್ಣನ ಕಣ್ಣುಗಳಲ್ಲಿ ಅಸ್ತ್ರ ಜ್ವಾಲೆಯು ಸುರಿಯುತ್ತಿರುವುದು ಕಾಣುತ್ತಿಲ್ಲವೇನೋ? ಅಮ್ಮ ಭೂಮಾತೆ, ನನ್ನ ರಥದ ಗಾಲಿಯನ್ನು ಬಿಟ್ಟು ಬಿಡು. ಒಂದು ಸಾರಿ ನನ್ನ ರಥದ ಗಾಲಿಯನ್ನು ಬಿಟ್ಟು ನನ್ನನ್ನು ಉದ್ಧರಿಸು. ಜೀವನ ಪರ್ಯಂತ ಕ್ರೀತ ದಾಸನಂತೆ ನಿನ್ನ ಸೇವೆ ಮಾಡಿಕೊಂಡು ಧರಿಸು, ಕರ್ಣನನ್ನು ವಧಿಸು. ಕರ್ಣನ ರಥವು ಭೂದೇವಿಯಲ್ಲಿ ಲೀನವಾಗಿರುವುದು. ಕರ್ಣನು ನಿಶಸ್ತ್ರನಾಗಿರುವುದು. ಇಂತಹ ಸಂದರ್ಭದಲ್ಲಿ ಅವನ ಮೇಲೆ ಅಸ್ತ್ರವನ್ನು ಪ್ರಯೋಗ ಮಾಡುವುದು ಅನುಚಿತವಲ್ಲ. ಎಸೆ ಮರಳೆ ಕಾಂಡಿ, ಎಸೆ ಮರಳೆ ಕಾಂಡಿ, ಆಪತ್ತೆ ಸಿಗಿದಾಗಲೇ ಹಗೆಯ ಗೆಲುವು ವಸುಮತಿ ಶರಣೀತಿ. ತೊಡು ತೊಡು ದಿವ ಮಾರ್ಗಣವ, ತೊಡು ತೊಡು ದಿವ ಮಾರ್ಗಣವ, ಅಸಮವೀರನೀ ಕರ್ಣ ವಸತು ಏರಿದ ಬಳಿಕ ಹೂಡಿ ಹೊಡೆ, ಹೂಡಿ ಹೊಡೆ, ವಸತು ಏರ ಬಳಿಕ ಕೈಗೊಂಬೆನ ತ್ರಯಂಬಕನ. ಜೈ ಕೃಷ್ಣ ಮುರಾರಿ. ಪರಮಾತ್ಮ, ತಡೆ ಅರ್ಜುನ. ಧರ್ಮೋ ರಕ್ಷಿತ ರಕ್ಷಿತಪಹನೆಂದು ಅವತರಿಸಿದ ಮಹಾನ್ ಪುರುಷನು ನಿರಸ್ತ್ರನಾಗಿ ನನ್ನ ರಥದ ಗಾಲಿಯು ಭೂಗರ್ಭದಲ್ಲಿ ಸಿಲುಕಿಕೊಂಡಾಗ ಕೊಲ್ಲೆಂದು ಹೇಳಿದೆ. ಇದು ಯುದ್ಧ ಧರ್ಮಕ್ಕೆ ವಿರುದ್ಧವಾದದ್ದು. ಇದು ನ್ಯಾಯವೇ ವಾಸು? ಕರ್ಣ, ದ್ರೌಪದಿಯನ್ನು ಮಾನಭಂಗ ಮಾಡುವಾಗ ಸಂಧಿಯ ರಾಜಸಭೆಯಲ್ಲಿ ನಿನ್ನ ಧರ್ಮವೆಲ್ಲ ಅಡಗಿತ್ತು. ಬಾಲಕನಾದ ಅಭಿಮನ್ಯುವನನ್ನು ಚಕ್ರವ್ಯೂಹದಲ್ಲಿ ಎಲ್ಲರೂ ಸೇರಿ ಬಾಹುಗಳನ್ನು ಕತ್ತರಿಸುವಾಗ ಎಲ್ಲ ಅಡಗಿತ್ತು. ಪಾಂಡವರಿಗಾಗಿ ಸಂಧಿಯಲ್ಲಿ ಕೇವಲ 5 ಊರುಗಳನ್ನು ಮಾತ್ರ ಕೇಳಿದಾಗ ಎಲ್ಲಿ ಅಡಗಿತ್ತು ನಿನ್ನ ಧರ್ಮ? ಎಂತಹ ಭೀಷಣ ದೃಶ್ಯವಿದೆ. ಜೀವನ ಮರಣಗಳ ಅಪೂರ್ವ ಸಂಧ್ಯಾಕಾಲವಿದೆ. ಅರ್ಜುನನ ರಥವು ಉದಯೋನ್ಮುಖ ಸೂರ್ಯನಂತೆ ಭೂಗರ್ಭದಿಂದ ಮೇಲೇಳುತ್ತಿರುವುದು. ನನ್ನ ರಥವು ಅಸ್ತಂಗತ ಚಂದ್ರನಂತೆ ಗಾಢಾಂಧಕಾರದ ಗುಹೆಯಲ್ಲಿ ಕುಸಿಯಿತು. ನಾವಿಬ್ಬರೂ ಸಹೋದರರು ತೂಗು ಅಲಿಗೆಯ ಆಟವಾಡುವ ಬಾಲಕರಿದ್ದಂತೆ. ಒಮ್ಮೆ ಮೇಲಕ್ಕೇಳುವೆವು, ಮತ್ತೊಮ್ಮೆ ಕೆಳಗೆ ಬೀಳುವೆವು. ಅರ್ಜುನನು ಈಗ ಮೇಲೇಳುತ್ತಿರುವುದರಿಂದ ಕೆಳಗೆ ಬೀಳುವ ಸರದಿ ನನ್ನದಾಗಿರಬಹುದು. ಇದು ಬ್ರಾಹ್ಮಣನ ಶಾಪವಲ್ಲ, ಇದು ಬ್ರಾಹ್ಮಣನ ಶಾಪವಲ್ಲ. ಜೀವನದ ರಹಸ್ಯ ತತ್ವ, ಬದುಕಿನ ಚಿರಪರಿಚಿತ ಆವರ್ತದ ಚಕ್ರ. ಅಮ್ಮ ಕುಂತಾ ಮಾತೆ, ನೀನಿಂದು ಜಗಜ್ಜನನಿಯಾದ ಮಹಾಕಾಳಿಯ ಅವತಾರವನ್ನು ಧರಿಸಿ. ಆದ್ದರಿಂದಲೇ ಜೀವನವು ಮರಣವು ಒಮ್ಮೆಲೆ ಒಂದೇ ಸಾರಿ ನಿನ್ನ ಬೆನ್ನಟ್ಟಿರುವ ತಾಯಿ ಕುಂತಾ ಮಾತೆ. ನಮೋ ನಮೋ ಜಗಜ್ಜನನಿ, ನಮೋ ನಮೋ.
ಭಾಸ್ಕರ, ಕಂಡೆಯ ನಿನ್ನ ಕಂದನ ಕರುಣಾಜನಕ ಸ್ಥಿತಿಯನ್ನು. ಹೆತ್ತ ತಾಯಿ ಎಂದು ಹೇಳಿಕೊಂಡು ಬಂದ ಕುಂಥ ಮಾತೆ ಕೊಟ್ಟ ಬಾಣವನ್ನು ತೊಡುವುದಿಲ್ಲವೆಂಬ ವರ ಪಡೆದು ನನ್ನನ್ನು ನಿರಸ್ತರನ್ನಾಗಿ ಮಾಡಿದ. ಅಖಂಡ ಭೂಮಂಡಲದ 84 ಕೋಟಿ ಜೀವರಾಶಿಗಳನ್ನು ಹೊತ್ತಿರುವ ಈ ವಸುಂಧರೆ ಕೇವಲ ನಾನು ನನ್ನ ರಥದ ಅಲ್ಪಗಾಲಿಯು ಭಾರವಾಯಿತು. ಯುದ್ಧದ ಸರಿಯಾದ ಸಮಯದಲ್ಲಿ ರಥಹೀನನನ್ನಾಗಿ ಭೂಗರ್ಭದಲ್ಲಿ ನನ್ನ ಚಕ್ರವನ್ನು ಭಗ್ನಗೊಳಿಸಿದರು. ಒಂದೇ ಎರಡೇ ಬ್ರಾಹ್ಮಣನ ಶಾಪ, ಬದುಕಿನಾದ್ಯಂತ ಸೂತ ಪುತ್ರ ಹೀರಕುಲದಂಬನವನ ಪರಿತಾಪ. ಇಷ್ಟೆಲ್ಲ ಸಾಲದಂತೆ ಈ ಯುದ್ಧದ ಸರಿಯಾದ ಸಮಯದಲ್ಲಿ ನನ್ನ ಜನ್ಮ ರಹಸ್ಯ ತಿಳಿಸಿಕೊಟ್ಟ ಈ ಮಾಯಾವಿ ಕೃಷ್ಣ ನನ್ನನ್ನು ನಿರ್ವೀರ್ಯನನ್ನಾಗಿ ಅತ್ತ ಅರ್ಜುನನ ಪಕ್ಷಪಾತಿಯಾಗಿರ್ತಕ್ಕಂಥ ಇಂದ್ರ ಜನ್ಮಗತವಾಗಿ ಬಂದಂತ ನನ್ನ ಕರ್ಣಕುಂಡಲಗಳನ್ನ, ದೇಹದ ಕವಚವನ್ನ ಕಿತ್ತುಕೊಂಡು ಎಲ್ಲಕ್ಕೂ ಮಿಗಿಲಾಗಿ ನನ್ನ ರಥದ ಸಾರಥಿಯಾಗಿರುವ ಆ ಶಲ್ಯ ಹೆಜ್ಜೆ ಹೆಜ್ಜೆಗೂ ಹೀನ ಕುಲದವ ಸೂತಪುತ್ರನೆಂದು ಕೊಂಕು ಮಾತುಗಳಿಂದ ಚುಚ್ಚಿ ನನ್ನನ್ನು ನಿಸ್ತೇಜಗೊಳಿಸಿ ಒಂದೇ ಎರಡೇ ದಶ ದಿಕ್ಕುಗಳಿಂದ ಮೃತ್ಯು ಬಾಯ್ತೆರವು ನನ್ನನ್ನು ನುಂಗಲೆತ್ತಿಸುತ್ತಿರುವಾಗ ಬದುಕಲು ಹೇಳಿಯಂತೆ ಹೋಗಲಾರೋ ಈ ಆದ್ದರಿಂದ ನನ್ನ ಅನ್ನದಾತ ಛಲದಂಕ ಮಲ್ಲನ ಕೊರಳಿಗೆ ಜಯದ ಮಾಲೆಯನ್ನು ತೊಡಸಬೇಕೆಂಬ ಆಸೆಯಿಂದ ವಿಮುಖನಾದರೂ ಚಿಂತೆಯಿಲ್ಲ. ನೀರಾವೇಶದಿಂದ ಹೋರಾಡುವೆ. ಅರ್ಜುನ, ಅಸ್ತ್ರವನ್ನು ಧರಿಸು, ಈ ಕರ್ಣನನ್ನು ವಧಿಸು. ಹೋಗು ಕರ್ಮವೀರ, ಹೋಗು. ದಾನದಲ್ಲಿ ಮುಕ್ತನು, ಯುದ್ಧದಲ್ಲಿ ಅಪ್ರತಿಮವಾಗಿ ಆರ್ಯ ವರ್ತವನ್ನು ಬೆಳೆಯಿದೆ. ಸ್ನೇಹ ಪಾಸದಿಂದ ಬದ್ಧರಾಗಿ ಒಂದು ಬಾಂಧವವನ್ನು ಪ್ರಾಣಗಳನ್ನು ತ್ಯಾಗ ಮಾಡಿದರು. ಮುಕ್ತನು ನೀನು, ನಿನ್ನ ಆತ್ಮಕ್ಕೆ ಚಿರ ವಿಶ್ರಾಂತಿ ದೊರಕೋದು. ಹೋಗು ಕರ್ಮವೀರ, ನನ್ನ ಪ್ರಿಯ ಬಂಧು ಕೌಂತೆಯ. ಏನು ಇಲ್ಲ, ಈ ಮೃತ ವೀರನಿಗೆ ಅಭಿವಾದನವಾದ. ಅರ್ಜುನ, ನಿಲ್ಲು. ಕರ್ಣನ ಮೇಲೆ ಅಸ್ತ್ರವನ್ನೆತ್ತಬಾರದು. ಅಯ್ಯೋ, ಮುಗಿಯಿತು. ಈ ಭ್ರಾತೃಹತ್ಯೆಯನ್ನು ಏಕೆ ಮಾಡಿಸಿದೆ ಕೇಶವ? ನಮ್ಮ ರಕ್ಷಣೆಗಾಗಿ ಅರ್ಜುನ, ಈ ಮೃತ ವೀರನಿಗೆ ಅಭಿವಾದನವಾದ. ನೋಡಿದರೂ ಘೋರ ದೃಶ್ಯಗಳು ಭಯ. ನಾಯಿ ನರಿಗಳ ಕೂಗಾಟ, ರಣಹದ್ದುಳ ಹಾರಾಟ. ಎಲ್ಲಿ ನನ್ನ ಬಾಂಧವರು, ಎಲ್ಲಿ ನನ್ನ ನೇಗಿರು? ಎಲ್ಲರೂ ಕುರುಕುಲ ರಣಾಂಗದಲ್ಲಿ ಕಾಲನ ಕರಾಳ ಒಳದಕ್ಕೆ ಒಳಗಾಗಿದ್ದ. ಎಂತಹ ದುರ್ದೈವ! ಇದು ನನ್ನ ದುರ್ದೈವೇ. ಚಂದ್ರವಾರದಲ್ಲಿ ಕಾಲಕೂಟದಂತೆ ಹುಟ್ಟಿ ಆ ಚಂದ್ರಕ್ಕಾಗಿ ಅಪಯಸ್ಸಿಗೀಡಾದ ಈ ಸುಯೋಧನ ಸಾರ್ವಭೌಮನ ದುರ್ದೈವ. ಮಗನೊಬ್ಬ ಮೋಹದಲ್ಲಿ ನಾನು ಮಾಡಿದ ಮೂರ್ಖತನವಲ್ಲ, ಮುಚ್ಚಿಟ್ಟು ಮುದ್ದಿಸಿ ಬೆಳೆಸಿದ ಹುಟ್ಟು ಕುರುಡರಾದ ನನ್ನ ತಂದೆ ದುರ್ದ ರಾಷ್ಟ್ರ ದುರ್ದೈವವನ್ನಲ್ಲಿ. ಅಖಂಡ ವರದ ವಂಶಾಧೀಶನನ್ನು ಕೈ ಹಿಡಿದ ನಮ್ಮ ಅಹಂಕಾರದಿಂದ ಯುದ್ಧ ಸಲಹೆಯನ್ನು ಕೊಡದೆ ಕೇವಲ ಪ್ರೇಮದ ಮಂಜಿನಲ್ಲಿ ಸಿಕ್ಕಿಸಲಲ್ಲ ನನ್ನ ಭಾನುಮತಿಯ ದುರ್ದೈವವನ್ನಲ್ಲಿ. ಗೋಡೆ ಸಿಡಿದ ಆಘಾತಕ್ಕೆ ಮುಡಿಯಾಗಿ ಪ್ರಸವವನ್ನು ಸಹಿಸಿ ಕಣ್ಣಿದ್ದರೂ ಕುಡಿಯಾದ ನನ್ನ ತಾಯಿ ಗಾಂಧಾರಿಯ ದುರ್ದೈವವನ್ನಲ್ಲಿ. ನಮ್ಮ ಹಿರಿಯಾಸರಿಂದ ಯುದ್ಧ ಯೋಚನೆಯನ್ನು ಮಾಡದೆ ಕೇವಲ ಅಂತಕನ ಆಲೋಚನೆ ಹೊಕ್ಕರಲ್ಲ. ಅದನ್ನು 99 ಮಂದಿ
ದುರ್ದೈವ. ಎನ್ನಲ್ಲಿ ಇದ್ದ ಹಣಕ್ಕಾಗಿ ಎನ್ನ ವಿಚಾರವನ್ನು ತಿಳಿದು ನನ್ನ ಕೃತ್ಯವೆಲ್ಲ ಸರಿ ಎಂದು ತಲೆ ಅಲ್ಲಾಡಿಸಲಲ್ಲ ನನ್ನ ಸ್ನೇಹಿತರ ದುರ್ದೈವ. ಈ ಜಗತ್ತಿನಲ್ಲಿ ಒಬ್ಬನ ದುರ್ದೈವಿರಬೇಕಾದ್ರೆ ಇನ್ನೊಬ್ಬನ ಸುದೈವಿರಲೇಬೇಕು. ಈಗಲಾದರೂ ಪಾಂಡವರಿಗೆ ಅರ್ಧರಾಜ್ಯವನ್ನು ಕೊಡೆ ಸಾಧ್ಯವಿಲ್ಲ. ಶಕ್ತಿಯ ಆಗಿ ಹುಟ್ಟಿದ ಮೇಲೆ ಶಾಸ್ತ್ರ ಧರ್ಮವನ್ನು ಪಾಲಿಸಲೇಬೇಕು. ಹಬ್ಬ ಭೀಷ್ಮ ದ್ರೋಣರ ಪತನ, ಮಹಾವೀರ ಕರ್ಣನ ತ್ಯಾಗ, ಆ ಭೀಮಸೇನನ ಅಟ್ಟಾಟೋಪನಿರಿಸಿಕೊಂಡರೆ ಈಗಲೂ ನನ್ನ ರಕ್ತ ಕುದಿಯುತ್ತದೆ. ನನ್ನ ಪಾಲಿಗೆ ಉಳಿದಿರುವುದು ಈಗಲೂ ಒಂದೇ, ಈಗಲೂ ಧರ್ಮವನ್ನು ಪಾಲಿಸುವುದು ಒಂದೇ ನನ್ನ ಧರ್ಮ. ಯಾವ ಪವಿತ್ರ ಭೂಮಿಯಲ್ಲಿ ಪಾವನ ಗಂಗಾ ಹರಿಯುತ್ತಿದ್ದಳು, ಅಲ್ಲಿ ಎತ್ತರದ ಕಾಲುವೆ. ಎಲ್ಲಿ ಸಂಪದವು ರಾಶಿ ರಾಶಿ ಆಗಿತ್ತು ಅಲ್ಲಿ ರುಂಡ ಮುಂಡಗಳು. 10 ಭೂಮಿಗಳ ರಕ್ತವನ್ನು ಕುಡಿದ ಮಾಂಸವನ್ನು ತಿಂದು ಕೊಬ್ಬೇರಲ್ಲವೇ ನಿಮ್ಮ ಕೊಬ್ಬನ್ನು ಅಡಿಸುವ. ನನಗೆ ಹುಚ್ಚು, ನನ್ನ ಹುಚ್ಚು ಎಂತಹ ಆ ಭೀಮಸೇನನ ಕರಳನ್ನು ಬಗೆಯುವಂತೆ ಈ ಮೃತ್ಯುವಿಗೆ ಪಾಂಡವ ಮೃತ್ಯು. ಆ ಭೀಮಸೇನನ ಕರಳು ಬಗೆಯವರೆಗೂ ನನ್ನ ಹುಚ್ಚು ಬಿಡುವುದಿಲ್ಲ. ಅಪ್ರಮತ್ತದಿಂದ ಕಾದುವ ಕೊನೆಯ ಸಾರಿ ವೈಶಂಪಾಯನ ಸರೋವರದಲ್ಲಿ ವಿಶ್ರಾಂತಿಯನ್ನು ಪಡೆದು ಭೀಮಸೇನ, ಇದೆಂತಹ ಅಪಮಾನ! ದುರ್ಯೋಧನನು ನಿನ್ನನ್ನು ಇಂದು ಕೂಡ ವಂಚಿಸಿದರಲ್ಲ. ಈ ಅಪಮಾನ ನನ್ನದಲ್ಲ, ನನ್ನದೇ. ಧರ್ಮಜ, ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಜಲಸ್ತಂಭನದಿಂದ ಅಡಗಿಕೊಂಡಿದ್ದ. ಅವನೊಂದು ಕೂಗು ಹೊರಗೆ ಎದ್ದು ಬರುವುದು. ಹಲೇ ಹಲೇ ಕೃಷ್ಣ, ಅಗ್ರಜನ ಬಾಯಿಂದ ಪುರುಷೋಕ್ತಿಗಳು ಬರುವುದಾದರೂ ಹೇಗೆ? ಕಂಡ ದುರ್ಯೋಧನನ್ನು ಹೇಗೆ ಕೂಗಿ ಕರೆಯುವನು? ಇರೇ ಕೂಗು. ಎಲವೆಲವೋ ಕೌರವಾಧವನೇ, ಖಲಾಘ್ರಣಿಯೇ, ಅಂದು ಜೂಜಿನ ಜಾಲದಲ್ಲಿ ನಮ್ಮನ್ನು ಸಿಲುಕಿಸಿ ಅಡವಿಗಟ್ಟಿ ಅಟ್ಟಹಾಸದಿಂದ ಬೀಗುತ್ತಿದ್ದೆಯಲ್ಲ, ಆ ನಿನ್ನ ಅಟ್ಟಹಾಸ ಈಗೆಲ್ಲಿ ಅಡಗಿ ಮಾಯವಾಯಿತು. ಹೊರಗಿನ ಮನೆಯಲ್ಲಿ ನಮ್ಮನ್ನು ಸುಟ್ಟು ಭಸ್ಮ ಮಾಡಬೇಕೆಂದಿದ್ದ ನಿನ್ನ ರೋಷ, ಆವೇಶ, ಪಂಥ, ಪರಾಕ್ರಮ ಎಲ್ಲಿ ಅಡಗಿ ಮಾಯವಾದ. ಅಂದಿನ ಶ್ರೀಕೃಷ್ಣ ಸಂಧಾನ ಸಮಯ ಶ್ರೀಕೃಷ್ಣ ಪರಮಾತ್ಮನನ್ನೇ ಅಪಮಾನಗೊಳಿಸಿ ಪಾಂಡವರಿಗೆ ಸೂಜಿಯ ಮನೆಗೆ ಮೆತ್ತುವಷ್ಟು ಮಣ್ಣು ಕೂಡ ಸಿಕ್ಕುವುದಿಲ್ಲ ಎಂದು ಸಿಕ್ಕಂತೆ ಬಾಯಿಗೆ ಬಂದಂತೆ ಹೊಗಳಿದ್ದ ಆ ನಿನ್ನ ಬಂಡತನದ ಮಾತುಗಳು ಈಗೆಲ್ಲಿ ಅಡಗಿ ಮಾಯವಾದವು. ದಿನ ದ್ರೌಪದಿಯ ಸೆಳೆಸೀರೆ ಸಮಯದಲ್ಲಿ ಸೊಕ್ಕೆಯಿಂದ ದ್ರೌಪದಿಯನ್ನು ತೊಡೆಯ ಮೇಲೆ ಕುಳಿತುಕೋ ಎಂದು ಹೊಗಳಿದ್ದೆಯಲ್ಲ, ಆ ನಿನ್ನ ಬಂಡತನದ ಮಾತುಗಳು ಈಗೆಲ್ಲಿ ಅಡಗಿ ನೀರೊಳಗೆ ಮಾಯವಾದ. ನಿನ್ನನ್ನು ಉಳಿಸಿಕೊಳ್ಳಲು ಭೀಷ್ಮ
ದ್ರೋಣ, ಶಲ್ಯ ಅತಿರಥ ಮಹಾರಥನೆಲ್ಲ ಕಳೆದುಕೊಂಡು ಬಂಡನಂತೆ ಷಂಡನಂತೆ ಹೇಡಿಯಂತೆ ನೀರೊಳಗೆ ಅಡಗಿ ಕುಳಿತಿರುವ ನೀನು ಮಲ್ಲರ ಮಲ್ಲ, ಛಲದಂಕ ಮಲ್ಲ, ಮಲ್ಲರನಲ್ಲ ಎಲ್ಲ ಬಲ್ಲ ಬಲ್ಲ. ನೀನು ನಿಜವಾಗಿಯೂ ಪರಾಕ್ರಮಶಾಲಿಯೇ ಆಗಿದ್ದರೆ, ಮಲ್ಲರ ಮಲ್ಲ ಎಂದು ಬಿರುದಾಂಕಿತನೇ ಆಗಿದ್ದರೆ ಬಾ, ನೀರೊಳಗಿಂದದ್ದು ಬಾ, ಹೋರಾಡು. ಬಂಡ, ಷಂಡ, ತಾಯಿಗಂಡ. ಬಂದೆ ಬಾಯಿ ಮಾತಿನ ಬಗದಾಳ, ವಿರಾಟನ ಅಡಿಗೆ ಮನೆ ಭಟ್ಟಂಗಿ. ನೀನೇನು ಬಂದೆ ವೀರರ ಹೃದಯವನ್ನು. ಯುದ್ಧದ ಆಹ್ವಾನ ಉತ್ತರ ಕೊಡುವೆ. ದುರ್ಯೋಧನ, ಭೀಮಸೇನ, ತೋಡೆಯನ್ನು ತಟ್ಟಿ ಶೌರ್ಯದಿಂದ ಕಾಳಗವನ್ನು ಮಾಡು. ಯಾಕೆ ಜ್ಞಾಪಿಸಿದೆ ಈ ಭೀಮನ ಪ್ರತಾಪ. ಸಮ್ರಾಟನಾಗಿ ಕುರುಕ್ಷೇತ್ರ ನಾಟಕವನ್ನು ಯಶಸ್ವಿಯಾಗಿ ಪ್ರದರ್ಶಿಸತಕ್ಕಂತಹ ಎಲ್ಲ ಕಲಾಭಿಮಾನಿಗಳಿಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಜಯಲಕ್ಷ್ಮಿ ಪಾಟೀಲ್ ಅವರು ಆ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಕರ್ಣನ ಪಾತ್ರ ಮಾಡಿದಂತ ಮೋಹನ್ ರೆಡ್ಡಿ ಸರ್ ಇವರಿಗೆ ಹಳೆಯ ವಿದ್ಯಾರ್ಥಿಗಳಿಂದ ಪ್ರಮಾಣ ಪತ್ರ ಕೊಡಲಾಗಿದೆ. ನೇಟಿ ರಘುರಾಮ್ ಅವರಿಗೆ ಪ್ರಮಾಣ ಪತ್ರ ಕೊಡಲಾಗಿದೆ.